ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತು ಇದೊಂದು ಪುಟ್ಟಾಣಿ ವ್ಲಾಗ್ ಆ್ಯಂಡ್ ನಾನಂತೂ ತುಂಬ 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 ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾಕಂದರೆ ಮೊನ್ನೆ ಇದು ಎಷ್ಟು ನನ್ನ ಇನ್ಸ್ಟಾ ಫೀಡಲ್ಲಿ ಬರ್ತಾಯಿತ್ತು ಅಂದರೆ ಸ್ಟ್ರಾಬೆರಿ ಮತ್ತು ಡೈರಿ ಮಿಲ್ಕ್ದು ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸ್ವಲ್ಪ ಲೈಟಿಂದು ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗಂತೂ ಸಿಕ್ಕಾಪಟ್ಟೆ ಕ್ರೇವ್ ಆಗ್ತಾಯಿತ್ತು. ಸೊ ನೋಡೋಣ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೊಡೋ ಅಷ್ಟು ಐಪ್ ಇದೆಯಾ ಈ ಡೆಸರ್ಟ್ ವಾಟ್ ಎವರ್ ಏನಾದರೂ ಕರ್ಕೊಳ್ಳಿ, ಡೈರಿ ಮಿಲ್ಕ್ ಸ್ಟ್ರಾಬೆರಿ ವಿತ್ ಡೈರಿ ಮಿಲ್ಕ್ ಏನಾದರೂ ಕರ್ಕೊಳ್ಳಿ. ನಾನು ಅಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಇದು ಟ್ರೈ ಮಾಡಲೇಬೇಕು ಅಂತ ಇವತ್ತು ಶಿವಮೊಗ್ಗ ಹೋಗಿದೆ. ಸೊ ಇದು ಏನು ಸ್ಟ್ರಾಬೆರೀಸ್ನ ತಂದಿದ್ದೀನಿ. ಎಷ್ಟು ಪೀಸ್ ಇದೆ ಗೊತ್ತಾ? 6 ಪೀಸ್ ಇದೆ. 6 ಪೀಸ್ಗೆ 129 ರುಪೀಸ್. ತುಂಬ ಫ್ರೆಶ್ ಇತ್ತು ಬೆಳಗ್ಗೆ ತೊಗೊಂಬಂದಾಗ. ಸೊ ಬನ್ನಿ ನೋಡೋಣ. ಇಲ್ಲಿದೆ ನೋಡಿ ಸ್ಟ್ರಾಬೆರಿ ಡೈರಿ ಮಿಲ್ಕ್. ಇದು 45 ರುಪೀಸ್ ಚಿಕ್ಕು ತೊಗೊಂಬಂದಿದ್ದೀನಿ. ಆ್ಯಂಡ್ ಸ್ಟ್ರಾಬೆರಿ ಕೂಡ ತುಂಬ ಫ್ರೆಶ್ ಆಗಿದೆ. ಇದು ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂತಲೇ ಇದೆ. ನೀವು ನೋಡಿ ಸ್ಟ್ರಾಬೆರಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ. ನೀರಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಸ್ಟ್ರಾಬೆರೀಸ್ನ. ತುಂಬ ಅಂದರೆ ತುಂಬ ಸ್ವೀಟ್ ಇದೆ ಸ್ಟ್ರಾಬೆರಿ. ನಾನು ಒಂದು ತಿಂದೆ. ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ ಇಷ್ಟು ಡರ್ಟ್ ಇದೆ ಅದರಲ್ಲಿ. ಈ ಥರ ಬಿಸಿ ನೀರಿಗೆ ಪ್ಯಾಕೆಟ್ ಹಾಕಿದ್ರೆ ಈಸಿಯಾಗಿ ಬೇಗ ಮೆಲ್ಟ್ ಆಗುತ್ತೆ ಚಾಕ್ಲೇಟು. ನೀರು ಜಾಸ್ತಿ ಕಾದಿದ್ರೆ ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಪ್ಲೀಸ್ ನನ್ನ ಇಗ್ನೋರ್ ಮಾಡಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೀನಿ. ಇವಾಗ ಜಸ್ಟ್ ಬಂದೆ, ಟೈಮು 9 ಗಂಟೆ ಆಗಿದೆ. ಬಟ್ ತಂದೆ ಅಲ್ವಾ ಶಿವಮೊಗ್ಗ ಅಂತ ನಾನು ಇವಾಗಲೇ ಟ್ರೈ ಮಾಡಿ ಇವಾಗಲೇ ತಿನ್ನಬೇಕಿತ್ತು. ಮೊನ್ನೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಬಿಕಾಸ್ ನಾನು ಸ್ಟ್ರಾಬೆರಿ ತರೋಣ ಅಂತ ಟೌನ್ಗೆ ಹೋದಾಗ ಎಲ್ಲೂ ಸಿಗಲಿಲ್ಲ. ಇದು ಅಂತೂ ಎಷ್ಟು ನೀವು ಕಲರ್ ನೋಡ್ಬೋದು. ಲಿಟ್ರಲಿ ಒಂದು ಚೂರು ಉಳಿಲ್ಲ, ಅಷ್ಟು ಸ್ವೀಟ್ ಇದೆ. ಅದು ಚಾಕ್ಲೇಟ್ ಸ್ವಲ್ಪ ಮೆಲ್ಟ್ ಆಗಲಿಲ್ಲ. ನಿಜವಾಗ್ಲೂ ಸಖತ್ತಾಗಿದೆ. ಯಾಕೆ ಇಷ್ಟೊಂದು ಐಪ್ ಕೊಡ್ತಿದ್ದು ಅಂತ ಗೊತ್ತಾಗ್ತದೆ. ನೀವು ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಂತರ ಯಾರಿಗೆಲ್ಲ ಡೆಸರ್ಟ್ಸ್ ಇಷ್ಟ ಆಗುತ್ತೆ, ಸಖತ್ತಾಗಿದೆ ಅಷ್ಟೇ. ಸಕ್ಕತ್ತಾಗಿದೆ, ಮಸ್ಟ್ ಟ್ರೈ.